ಹ್ಮ್. ಈ ವರ್ಷನಾದ್ರೂ ಮದುವೆ ಒಟ್ಟು ಹಾಕ್ಸ್ತೀರಾ ಅಂತ? ಇಲ್ಲ ಬ್ರದರ್, ಅಂದ್ರೆ ಈಗ ಕೆಲಸ ಶುರುವಾಗಿದೆ. ಅಂದ್ರೆ ನಿಮ್ಗೆ ಗೊತ್ತು, ಈಗ ಎಲ್ಲರೂ ಕೇಳ್ತಾ ಇದಾರೆ ಅಂದ್ರೆ ಈಗ ಕೆಲಸ ಮಾಡ್ಬೇಕು ಅಂತ. ಇಷ್ಟು ವರ್ಷದ್ದು ಅದೇನಂತಾರೆ, ಒಂದು ಡ್ಯಾಮ್ ತರ ಕಟ್ಕೊಂಡಿದ್ವಿ, ಈಗ ಚಾನಲೈಸ್ಡ್ ಆಗಿ ಹರಿಯಕ್ ಸ್ಟಾರ್ಟ್ ಆಗಿರೋದು. ಮದ್ವೆ ಅಲ್ವಾ, ಸ್ವಲ್ಪ ಹಿಂದಕ್ಕಿಟ್ಟು ಒಂದ್ ಸ್ವಲ್ಪ ಕೆಲಸ ಮಾಡೋಣ ಅಂತ. ಆಮೇಲೆ ಅವರೇ ಹೇಳ್ತಾರೆ, ಸಾಕು ಇನ್ನ ವಯಸ್ಸಾಯ್ತು ಮದ್ವೆ ಆಗು ಅಂತ. ಅವಾಗ ಬೇಕಾದ್ರೆ ನೋಡಿ ಮದ್ವೆ ಆಗೋಣ ಅಂತ. ಈಗ ಒಂದ್ ಸ್ವಲ್ಪ ಕೆಲಸಗಳು, ಈಗಿನ ಈಗ ಒಂದು 100-150 ಜನ, 200 ಜನ ಅಂತೀವಲ್ಲ, ಅದೊಂದು 20,000 ಜನ ತನಕ ರೀಚ್ ಮಾಡ್ಬಿಟ್ಟು ಆಮೇಲೆ ಆಗೋಣ ಅಂತ. ಪ್ರಪೋಸಲ್ಸ್ ಅಂತೂ ಬರ್ತಾನೆ ಇರುತ್ತೆ. ರೀಸೆಂಟ್ ಆಗಿ ಬಂದಿರುವಂತ ಯಾವ್ದಾದ್ರು ಕ್ರೇಜಿಯಸ್ಟ್ ಪ್ರಪೋಸಲ್ ಬಗ್ಗೆ ರಿವೀಲ್ ಮಾಡೋದಾದ್ರೆ? ಕ್ರೇಜಿಯಸ್ಟ್ ಪ್ರಪೋಸಲ್ ಅಂತ ಯಾವ್ದು ಕೇಳಿಲ್ಲ. ಬಟ್ ಇದೆಲ್ಲ ಆಗೋಗಿದೆ. ಪದ್ಮಾವತಿ ಟೈಮಲ್ಲಿ ಬ್ಲಡ್ ಅಲ್ಲಿ ಬರ್ದಿತ್ತು, ಅದ್ರಲ್ಲಿ ಇದ್ರಲ್ಲೆಲ್ಲ ಬರ್ದಿತ್ತು. ಈ ಸತಿ ನನ್ನ ಇದನ್ನ ಏನು, ನನ್ನ ಹೆಸರನ್ನ, ಸೊ ಓವರ್ ಆಲ್ ನನ್ನ ಇದನ್ನ ಏನೋ ಪಿಕ್ಚರೈಸ್ ಮಾಡ್ಬಿಟ್ಟು, ಸೊ ಐ ಲವ್ ಯು, ಸೊ ಅದು ಇದು, ಸೊ ಅಂಡ್ ಸೊ, ನೀವು ನಿಮ್ಮನ್ನ ಅಮ್ಮನ್ನ ತುಂಬಾ ಕ್ಲೀನ್ ಆಗಿ ನೋಡ್ಕೋತೀನಿ. ಮೇಜರ್ ಆಗಿ ಹೇಳೋದ್ ಮರ್ತ್ಬೇಡ, ನಿಮ್ ಚಾನಲ್ ಹೇಳಿದ್ನಲ್ಲ ನಾನು, ಯಾವ್ದಾರ ಒಂದು ಹುಡುಗಿ 100-150 ಕೊಟ್ಟಿರೋಳಿದ್ರೆ ಸಾಕು. ಆ ತರದ್ ಒಂದೆರಡು ಪ್ರಪೋಸಲ್ಸ್ ಬಂತು. ನಾನು ಮೈಕ್ರೋಸಾಫ್ಟ್ ಹೋಗ್ತಾ ಇದೀನಿ, ನಾನು ನೋಡ್ಕೋತೀನಿ ನಿಮ್ಮನ್ನ ಅಂತೆಲ್ಲ. ದಟ್ ವಾಸ್ ಫನ್ನಿದು. ಲೈಕ್ ನಾನು ಯಾರಿಗೂ ಆ ತರ ಸೀರಿಯಸ್ ಆಗಿ ಹೇಳಿಲ್ಲ. ಸೊ ಅದೇ ಈ ತರ ಕೆಲಸಗಳು ಮುಗಿಸ್ಕೊಂಡು ಆಮೇಲೆ ನೋಡೋಣ, ಮದ್ವೆ ಆಗೋಣ ಅನ್ನೋದು ಐಡಿಯಾ ಇರೋದು. ಈಗಲೇ ಸದ್ಯಕ್ಕೆ ಯಾವ್ದು ಪ್ಲಾನ್ಸ್ ಇಲ್ಲ. ನೀವು ಒಂದು ಫನ್ನಿಯಾಗಿ ಒಂದು ಮಾತನ್ನ ಹೇಳಿದ್ರು, ಬಟ್ ಅದು ಜನ ತಗೊಳ್ಳೋಂತ ರೀತಿ ಒಂದ್ ಬೇರೆ ತರನೇ ಇರುತ್ತೆ. ಸೊ ಎಲ್ಲ ಒಂದ್ ಕಡೆ ಆಗಿರುತ್ತೆ ಬೇಜಾರು. ಸೊ ಅದಕ್ಕೆ ಏನ್ ಕ್ಲಾರಿಫಿಕೇಶನ್ ಕೊಡ್ತೀವಿ? ಇಲ್ಲ ಅಂದ್ರೆ ನನ್ನ ನೋಡಿ, ಅಂದ್ರೆ ನಾನು ಅದನ್ನೇ, ನಿಮ್ಮ ಇಂಟರ್ವ್ಯೂಲಿ 2 ವಿಷಯ ಆಯ್ತು. ಅವತ್ತೊಂದ್ ದಿವಸ ನಾನು ಯಾರಿಗೋ ಹೇಳಿದ ವಿಷಯ ಇನ್ಯಾರಿಗೋ ಜನಕ್ಕೆ ಅಂತ ಟರ್ನ್ ಮಾಡ್ಬಿಟ್ರೆ ಅದನ್ನ. ನಾನು ನನ್ನ ಸುತ್ತ ನಾನು ಬಿಗ್ ಬಾಸ್ ಇಂದ ಆಚೆ ಬಂದಾಗ ನನ್ನ ಸುತ್ತ